ಬಳ್ಳಾರಿ ಗಲಾಟೆ ವಿಚಾರ ಇಡೀ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ. ಬಹಳ ಪ್ರಮುಖವಾಗಿ ಈ ಬಳ್ಳಾರಿ ಬ್ಯಾನರ್ ಗಲಭೆಗೆ ಎಸ್ಪಿ ತಲೆದಂಡ ಸರಿನಾ ಅನ್ನೋ ಪ್ರಶ್ನೆಯನ್ನ ಪ್ರತಿಯೊಬ್ಬರೂ ಕೂಡ ಮಾಡ್ತಾ ಇದ್ದಾರೆ. ಸರ್ಕಾರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾ ಹಾಗಾದ್ರೆ ಸಸ್ಪೆಂಡ್ ಬೆನ್ನಲ್ಲೇ ಎಸ್ಪಿ ಆತ್ಮಹತ್ಯೆ ಯತ್ನ ಹಬ್ಬಿದ ವದಂತೆ. ಅಂದರೆ ಎಲ್ಲೋ ಒಂದು ಕಡೆ ನೋಡಿ ಸಸ್ಪೆಂಡ್ ಮಾಡ್ತಾ ಇದ್ದಂತೆ ಪಾಪ ಎಸ್ಪಿ ಆತ್ಮಹತ್ಯೆಗೆ ಪ್ರಯತ್ನವನ್ನು ಪಟ್ಟರಂತೆ. ಯಾರಪ್ಪ ಜವಾಬ್ದಾರಿ ಗೊತ್ತಿಲ್ಲ, ಅದು ಎಷ್ಟರ ಮಟ್ಟಿಗೆ ಸತ್ಯ ಮತ್ತು ಸುಳ್ಳು ಅಂತ ಹೇಳಿ. ಆಗಲೇ ನೋಡಿದರೆ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳ್ತಾ ಇದ್ರು ಸ್ವಲ್ಪ ಡಿಪ್ರೆಷನ್ಗೆ ಹೋಗಿದಂತೆ ಕಾಣಿಸ್ತಾ ಇತ್ತು ಎಸ್ಪಿ ಅಂತ ಹೇಳಿ. ಗಮನಿಸ್ತಾ ಇದ್ದೀವಿ, ಬಳ್ಳಾರಿ ಬ್ಯಾನರ್ ಗಲಭೆಗೆ ಎಸ್ಪಿ ತಲೆದಂಡ ಸರಿನಾ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಸರ್ಕಾರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾ ಅನ್ನೋ ಒಂದು ಪ್ರಶ್ನೆ. ಅಂದರೆ ಇವರಿವರ ಗಲಾಟೆಯ ನಡುವೆ ಬಿಜೆಪಿ ಮತ್ತು ಕಾಂಗ್ರೆಸ್ ಬೆಂಬಲಿಗರ ಗಲಾಟೆಯ ನಡುವೆ, ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ಗಲಾಟೆಯ ನಡುವೆ ಪಾಪ ಆಗ ತಾನೇ ಬಂದಿದ್ದಂಥ ಎಸ್ಪಿ ಅವರ ತಲೆದಂಡ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರನಾ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಯಾಕೆ ಅಂತ ಅಂದರೆ ಈಗ ನೋಡಿದರೆ ಹೆಂಗೆ ಸುದ್ದಿ ಬಂದಿದೆ ಅಂದರೆ ಪಾಪ ಎಸ್ಪಿ ಮನನೊಂದು ಭಾಳ ಬೇಸರದಿಂದ ಆತ್ಮಹತ್ಯೆಗೆ ಪ್ರಯತ್ನವನ್ನು ಪಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬಟ್ ಇದು ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಗೊತ್ತಿಲ್ಲ. ಸಸ್ಪೆಂಡ್ ಆದ ಬೆನ್ನಲ್ಲೇ ಎಸ್ಪಿ ಆತ್ಮಹತ್ಯೆಗೆ ಪ್ರಯತ್ನ ಅಂತ ಹೇಳಿ ಒಂದು ದೊಡ್ಡ ಮಟ್ಟದಲ್ಲಿ ವದಂತಿನೇ ಹಬ್ಬಿಬಿಡ್ತು. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರನ್ನು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಹೇಳ್ತಾರೆ, ಇಲ್ಲ ಆ ರೀತಿಯಾಗೇನಿಲ್ಲ, ಸ್ವಲ್ಪ ಡಿಪ್ರೆಷನ್ಗೆ ಹೋಗಿದ್ರು ಎಸ್ ಪಿ ಅವರು ಅಂತ ಹೇಳಿ. ಅಸಲಿಗೆ ಆಗಿದ್ದೇನು ಹಾಗಾದರೆ? ಎಸ್ ಪಿಯನ್ನು ಸಸ್ಪೆಂಡ್ ಮಾಡಿದ್ಯಾಕೆ? ಇದು ಈಗಿರುವಂಥ ಪ್ರಶ್ನೆ. ಈಗ ಅಲ್ಲಿ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಕಾಂಗ್ರೆಸ್ನವರು ಪ್ರಯತ್ನವನ್ನು ಪಡ್ತಾ ಇದ್ರು. ಹೋಗಿ ಜನಾರ್ದನ ರೆಡ್ಡಿ ಅವರ ಮನೆಯ ಮುಂಭಾಗ ಒಂದು ಬ್ಯಾನರನ್ನು ಕಟ್ತಾರೆ. ಸೊ ಅದು ಜನಾರ್ದನ್ ರೆಡ್ಡಿ ಅವರು ಮತ್ತು ಅವರ ಬೆಂಬಲಿಗರನ್ನು ಕೆರಳಿಸುತ್ತೆ. ಸೊ ಹಾಗಾಗಿ ಜನಾರ್ದನ್ ರೆಡ್ಡಿ ಅವರು ಬಂದು ಆ ಒಂದು ಬ್ಯಾನರನ್ನು ಹರಿದಾಕ್ತಾರೋ ಅಥವಾ ತೆರವುಗೊಳಿಸ್ತಾರೋ ಗೊತ್ತಿಲ್ಲ, ಒಟ್ಟು ತೆರವುಗೊಳಿಸಿದ್ದಾರೆ. ಸೊ ಅದಾದ ನಂತರ ಕಾಂಗ್ರೆಸ್ನ ಬೆಂಬಲಿಗರೆಲ್ಲ ಗಲಾಟೆಗೆ ಹೋಗ್ತಾರೆ. ಸೊ ಅಲ್ಲಿ ಬಿಜೆಪಿಯ ನಾಯಕರು ಅಥವಾ ಬಿಜೆಪಿಯ ಕಾರ್ಯಕರ್ತರು ಕೂಡ ಗಲಾಟೆಗೆ ನಿಂತ್ಕೊಳ್ತಾರೆ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ, ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಸೊ ಅವರವರ ಗಲಾಟೆಯ ಮಧ್ಯೆ ಎಸ್ ಪಿ ಮಾಡಿರುವಂಥ ತಪ್ಪಾದರೂ ಏನು, ಆ ಕ್ಷಣಕ್ಕೆ ಪೊಲೀಸ್ ಸಿಬ್ಬಂದಿ ಹೋಗಿದ್ದಾರೆ. ಸೊ ಪೊಲೀಸರ ಮೇಲೇನು ಕಲ್ಲು ತೂರಾಟ ಆಗಿದೆ. ಇದು ಯಾವ ನ್ಯಾಯ ಅನ್ನೋದು ನಮ್ಮ ಪ್ರಶ್ನೆ. ಪೊಲೀಸರ ಮೇಲೆಯೂ ಕೂಡ ಕಲ್ಲು ತೂರಾಟ ಆಗಿದೆ ಸ್ವಾಮಿ. ಪಾಪ ಪೊಲೀಸ್ನವರು ಓಡಾಡ್ಕೊಂಡು ಹೋಗಿದ್ದಾರೆ. ಒಂದು ಗುಂಡಿನ ಸದ್ದು, ಯಾರೋ ಒಬ್ಬ ಗನ್ ಸೌಂಡ್ ಏನು ಬರುತ್ತೆ ಆ ಸಂದರ್ಭದಲ್ಲಿ ಬುಲೆಟ್ ಫೈರಿಂಗ್ ಆಗುತ್ತೆ, ಆಗ ಓಡೋಡೋಗ್ತಾರೆ ಪೊಲೀಸ್ನವರು. ಅಲ್ಲಿ ಪೊಲೀಸ್ನವ್ರು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಭದ್ರತೆಗೋಸ್ಕರ ಆಲ್ರೆಡಿ ಪೊಲೀಸ್ನವ್ರು ಬಂದಿದ್ದಾರೆ. ಸೊ ಇಷ್ಟೆಲ್ಲ ಆದ ನಂತರವೂ ಕೂಡ ಎಸ್ ಪಿ ಅವರನ್ನು ಯಾಕೆ ಸಸ್ಪೆಂಡ್ ಮಾಡಿದ್ರು, ಯಾವ ಕಾರಣಕ್ಕಾಗಿ, ಈ ವಿಚಾರವನ್ನು ಸೈಡ್ಲೈನ್ ಮಾಡೋ ಸಲುವಾಗಿ ಎಸ್ ಪಿಯನ್ನು ಸಸ್ಪೆಂಡ್ ಮಾಡಿಬಿಡ್ತಾ ಹಾಗಾದರೆ ರಾಜ್ಯ ಸರ್ಕಾರ ಅನ್ನೋ ಪ್ರಶ್ನೆಯನ್ನು ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ಅಸಲಿಗೆ ಈ ಒಂದು ಗಲಾಟೆಯಲ್ಲಿ ಎಸ್ ಪಿಯದ್ದು ಏನು ತಪ್ಪಿದೆ, ಎಸ್ ಪಿ ಅವರದ್ದು ಏನು ತಪ್ಪಿದೆ? ಪವನ್ ನಜ್ಜೂರ್ ಆತ್ಮಹತ್ಯೆ ಅಂತ ವದಂತಿ ಏನಾದರೂ ಹಬ್ಬಿಸಿಬಿಟ್ರಾ? ಒಬ್ಬ IPS ಅಧಿಕಾರಿ ಆತ್ಮಹತ್ಯೆ ಪ್ರಯತ್ನ ಪಡ್ತಾರೆ, ಅದು ಇಂಥ ಒಂದು ಚಿಕ್ಕ ವಿಚಾರಕ್ಕೆ ಅಂತಂದರೆ ನಂಬೋದಕ್ಕೆ ಸಾಧ್ಯ ಆಗಲ್ಲ ಈ ವಿಚಾರವನ್ನು. ಬಿಕಾಸ್ ಒಬ್ಬ IAS ಅಧಿಕಾರಿ ಅವರಿಗೆ ಆ ಲೆವೆಲ್ಗೆ ಟ್ರೈನಿಂಗ್ ಇರುತ್ತೆ ಮತ್ತು ಅಷ್ಟು ಸ್ಟ್ರಾಂಗ್ ಆಗಿರ್ತಾರೆ. ಒಬ್ಬ SP ಸುಮ್ಮನೆ ಯಾರೋ ಲೋಕಲ್ ಅಧಿಕಾರಿ ಅಲ್ಲ ಅವರು. ಯಾವುದೋ ಒಬ್ಬ ಸುಮ್ಮನೆ ಹೋಗಿ
ಈ ಕೆಲಸ ಗಿಟ್ಟಿಸ್ಕೊಂಡವರಲ್ಲ. ಒಬ್ಬ IPS ಅಧಿಕಾರಿ SP ಆಗಿದ್ದಾರೆ ಅಂತ ಅಂದರೆ ಸುಮ್ಮನೆ ಸೈಲೆಂಟ್ ವಿಚಾರ ಅಲ್ವೇ ಅಲ್ಲ ಅದು. ಸೊ ಹಾಗಾಗಿನೇ ಅವರ ಆತ್ಮಹತ್ಯೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಿ ಏನಾದರೂ ಸುಳ್ಳು ಸುದ್ದಿಯನ್ನು ಹಬ್ಬಿಸಿಬಿಟ್ರ ಅನ್ನೋ ಒಂದು ಪ್ರಶ್ನೆಯೂ ಕೂಡ ನಮಗೆಲ್ಲ ಕಾಡ್ತಾ ಇದೆ. ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ರಿಪೋರ್ಟನ್ನು ನೀವು ಗಮನಿಸ್ತಾ ಇದ್ದೀವಿ ನೋಡಿ. SP ಆತ್ಮಹತ್ಯೆ ವದಂತಿ ಯಾವ ಲೆವೆಲ್ಗೆ ಹೋಗಿದೆ ಅಂತ ಅಂದರೆ, ಬಳ್ಳಾರಿಯಲ್ಲಿ ಗಲಭೆಯಾದ ಹಿನ್ನೆಲೆ SP ತಲೆದಂಡ ಆಗಿತ್ತು. SP ಅವ್ರ ತಲೆದಂಡ ಆಗಿಬಿಡುತ್ತೆ ಪಾಪ. ಅವ್ರಿಗೆ ಸ್ವಲ್ಪ ಟೈಮೂ ಕೊಟ್ಟಿಲ್ಲ ಇವರು. ಸರ್ಕಾರದ ಕ್ರಮದಿಂದ ಪವನ್ ನೆಜ್ಜೂರ್ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋ ವದಂತಿ ಹಬ್ಬುತ್ತೆ. ಜನವರಿ 1ರಂದು ಅಧಿಕಾರ ಸ್ವೀಕರಿಸಿದ್ದ SP ಪವನ್ ನೆಜ್ಜೂರ್. ಇವತ್ತೆಷ್ಟಪ್ಪ ಡೇಟು? ಜನವರಿ 1ಕ್ಕೆ ಅವರೆಲ್ಲ ಬಂದು, ಅಂದರೆ ಇನ್ನೂ ಬಳ್ಳಾರಿ ಏನು ಅಂತಲೇ ಗೊತ್ತಿಲ್ಲ SP ಪವನ್ ಅವ್ರಿಗೆ. ಬಳ್ಳಾರಿ ಬಗ್ಗೆ ಇನ್ನೂ ಅಧ್ಯಯನ ಮಾಡಬೇಕು, ಇನ್ನೂ ತಿಳ್ಕೊಳ್ಬೇಕು, ಅದಕ್ಕೂ ಕೂಡ ಸಮಯ ನೀಡಿಲ್ಲ ಸರ್ಕಾರ ಅವರಿಗೆ. ಗಲಾಟೆ ಶುರುವಾಗಿಬಿಟ್ಟಿದೆ ಪಾಪ. ಅವ್ರದ್ದೇನು ತಪ್ಪಿದೆ ಅಲ್ಲಿ? ಗಲಾಟೆ ಶುರುವಾಗಿ ಹೊಡೆದಾಡ್ಕೊಂಡಿದ್ದಾರೆ. ಬಂದು 2 ದಿನಕ್ಕೆ ಅವರನ್ನು ಸಸ್ಪೆಂಡ್ ಮಾಡ್ತಾರೆ ಅಂದಾಗ ಸಹಜವಾಗಿ ಯಾವುದೇ ಅಧಿಕಾರಿಗಾದರೂ ಹರ್ಟ್ ಆಗುತ್ತೆ. ಸೊ ಆ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ಕೊಡಬೇಕಾಗಿತ್ತಂತೆ. ಗಲಾಟೆ ವಿಕೋಪಕ್ಕೆ ತಿರುಗಿದ ಬೆನ್ನಲ್ಲೇ ADGP R ಹಿತೇಂದ್ರ ಮತ್ತು DG ಆ್ಯಂಡ್ IG ಸಲೀಂ ಅವರು ಪವನ್ ಅವರಿಗೆ ಫೋನ್ ಮಾಡಿದ್ರು. ಗಲಾಟೆ ವಿಕೋಪಕ್ಕೆ ತಿರುಗ್ತಾ ಇದ್ದಂತೆ. ಆದರೂ ಪವನ್ ನೆಜ್ಜೂರು ಅವರು ಕರೆಯನ್ನು ಸ್ವೀಕರಿಸಿರ್ಲಿಲ್ವಂತೆ. ಅವರು ಪಾಪ ಅಲ್ಲಿ ಆ ಗಲಾಟೆಯನ್ನು ಬಿಡಿಸೋದಕ್ಕೆ ಅವ್ರು ಪ್ರಯತ್ನ ಪಡ್ತಾ ಇದ್ದಾರೆ. ಇವರು ಹಿರಿಯ ಅಧಿಕಾರಿಗಳು ಫೋನ್ ಕರೆ ಮಾಡಿದರೂ ಕೂಡ ಅವರು ಸ್ವೀಕರಿಸಲಿಲ್ವಂತೆ ಫೋನನ್ನು. ಸೊ ಆದ್ದರಿಂದ ಕರ್ತವ್ಯ ಲೋಪದಲ್ಲಿ ಅಮಾನತು ಮಾಡಿದೆ ರಾಜ್ಯ ಸರ್ಕಾರ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಜನವರಿ 1ರಂದು ಜನಾರ್ದನ್ ರೆಡ್ಡಿ ನಿವಾಸದ ಮುಂದೆ ಗಲಾಟೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ಇಲ್ಲಿನ DG IG ಸಲೀಂ ಅವರು ಕರೆ ಮಾಡಿದಂಥ ಸಂದರ್ಭದಲ್ಲಿ ಪಾಪ ಪವನ್ ಅವರು ಕರೆ ಸ್ವೀಕಾರ ಮಾಡಿಲ್ಲ. ಬಳ್ಳಾರಿ SP ಪವನ್ ಅವರು ಕರ್ತವ್ಯ ಲೋಪ, ಇವರು ಸರಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿಲ್ಲ. ತಮ್ಮ ಕೆಲಸವನ್ನು ಇವರು ಸರಿಯಾಗಿ ಮಾಡಿದರೆ ಒಂದು ಜೀವ ಹೋಗ್ತಾ ಇರಲಿಲ್ಲ ಅನ್ನೋದು ಸರ್ಕಾರದ ವಾದ. ಸೊ ಇದು ಪ್ರಮುಖವಾಗಿ ಅವರ ತಲೆದಂಡಕ್ಕೆ ಕಾರಣವಾದಂಥ ಅಂಶ. ಹಿರಿಯ ಅಧಿಕಾರಿಗಳು ಕರೆ ಮಾಡಿದಾಗ SP ಪವನ್ ಕರೆ ಸ್ವೀಕರಿಸಿಲ್ಲ, ಆದ ಕಾರಣ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ. ಇದು ಒಂದು ನ್ಯಾಯನಾ? ಈ ರೀತಿಯಾಗಿ ಒಬ್ಬ SP